ಇಲ್ಲಿ ಕಾನೂನಿದೆ, ಇಲ್ಲಿ ಕಾನೂನಿದೆ. ಇದು ಭಾರತ. ನಿಮ್ಮ ಫೋನ್ ಪೇ ಮಾಡೋದು ರೆಕಾರ್ಡ್ ಆಗಿದೆ, ಎಲ್ಲವೂ ಆಗಿದೆ. ಇಲ್ಲೇ ಇದ್ವಿ ಸರ್. ಪತ್ರಿಕೋದ್ಯಮ ಅನ್ನೋದು ಬರೀ ಒಂದು ಉದ್ಯೋಗ ಮಾತ್ರ ಅಲ್ಲ, ಸತ್ಯದ ಅನಾವರಣವನ್ನ ಮಾಡಲು ಬೇಕಾಗಿರುವ ಗಟ್ಟಿ ಗುಂಡಿಗೆ. ಪತ್ರಿಕೋದ್ಯಮದಲ್ಲಿ ಇಂತಹ ಗಟ್ಟಿ ಗುಂಡಿಗೆಯನ್ನು ಹೊಂದಿದ ಕೆಲವರಲ್ಲಿ ಒಬ್ಬರು ಜರ್ನಲಿಸ್ಟ್ ಆದಂತಹ ಶ್ರೀ ವಿಜಯಲಕ್ಷ್ಮಿ ಶಿಬರೂರು. ಪತ್ರಿಕೋದ್ಯಮದಲ್ಲಿ ವಿಜಯಲಕ್ಷ್ಮಿ ಶಿಬರೂರವರದ್ದು ಯಾವಾಗಲೂ ಕೂಡ ಒಂದು ಪ್ರಧಾನ ಹೆಸರು. ಇವರು ಆರಂಭದಿಂದಲೂ ದುಸ್ಸಾಹಸಕ್ಕೆ ಕೈ ಹಾಕಿ ರಿಸ್ಕ್ ಅನ್ನ ತೆಗೆದುಕೊಳ್ಳುತ್ತಾ ಬಂದಂಥ ಹೋರಾಟಗಾರ್ತಿ. ಇವರು ನಡೆಸಿದಂತಹ ಸ್ಟಿಂಗ್ ಆಪರೇಷನ್ಗಳು, ಭ್ರಷ್ಟರ ಬೇಟೆಗಳು ರಾಜ್ಯಾದ್ಯಂತ ಇವತ್ತು ತುಂಬ ಫೇಮಸ್. 10 ವರ್ಷಗಳ ಅವಧಿಯಲ್ಲಿ ಪ್ರಾಮಾಣಿಕ ಹಾದಿಯಲ್ಲಿ ನಡೆದಂತಹ ಅವರು ಅನೇಕ ಆಪತ್ತುಗಳನ್ನು ಎದುರಿಸಿದ ನಿದರ್ಶನ ಕೂಡ ಇದ್ದಾವೆ. ಆದರೆ ಇವು ಯಾವೂ ಕೂಡ ಅವರ ಸತ್ಯಾನ್ವೇಷಣೆಯ ಗುರಿಯನ್ನು 1 ಇಂಚು ಕೂಡ ಕದಲಿಸಲಿಲ್ಲ. ಇದು ಅವರಲ್ಲಿನ ಪತ್ರಿಕೆ ಧರ್ಮದ ಸಾರ್ಥಕತೆಗೆ ಸೂಕ್ತ ಸಾಕ್ಷಿ. ಇವತ್ತಿನ ಈ ವಿಡಿಯೋದಲ್ಲಿ ವಿಜಯಲಕ್ಷ್ಮಿ ಶಿಬರೂರವರ ಹಿನ್ನೆಲೆ ಹಾಗೂ ಪತ್ರಿಕೋದ್ಯಮದ ಸಾಹಸಗಾಥೆಯ ಬಗ್ಗೆ ತಿಳಿಯೋಣ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಂದ್ರೆ ನಾವು ಬಂದಾಗ್ಲೂ ಅದೇ ರೀತಿ ಕೆಲಸ ಮಾಡಬೇಕು. ಎಲ್ಲ ಪತ್ರಿಕಾ ಧರ್ಮ ಮರ್ತು ಬಿಟ್ಟು ಈಗ ಏನಿದ್ರು ಉದ್ಯಮ ಕೊಟ್ಟಿಯ ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀವಿ. ಮೂಲತಃ ಮಂಗಳೂರಿನವರಾದ ವಿಜಯಲಕ್ಷ್ಮಿ ಅಲ್ಲಿನ ಶಿಬರೂರೆಂಬಲ್ಲಿ 1979ರಲ್ಲಿ ಜನಿಸ್ತಾರೆ. ಈ ವಿಜಯಲಕ್ಷ್ಮಿ ಅವರು ಪೋಷಕರ ಜೊತೆ ಹೆಚ್ಚು ಕಾಲ ಬೆಳೀಲಿಲ್ಲ. ಅವರು ತಮ್ಮ ಬಾಲ್ಯ ಜೀವನವನ್ನು ತಮ್ಮ ಅಜ್ಜಿ ಮನೆಯಲ್ಲೇ ಕಳೀತಾರೆ. ಅಜ್ಜಿ ಆರೈಕೆಯಲ್ಲಿ ಬೆಳೆದ ವಿಜಯಲಕ್ಷ್ಮಿ ಅವರದ್ದು ಬಡತನದ ಕುಟುಂಬ ಆಗಿರುತ್ತೆ. ಪ್ರತಿಯೊಂದಕ್ಕೂ ಕೂಡ ಕೊರತೆ ಎದ್ದು ಕಾಡ್ತಾ ಇರುತ್ತೆ. ಇಷ್ಟೆಲ್ಲ ಕೊರತೆಗಳಲ್ಲಿ ಜೀವಿಸಿದ್ದ ವಿಜಯಲಕ್ಷ್ಮಿ ಅವರು ಅನ್ಯಾಯದ ವಿರುದ್ಧ ಸೆಟೆದು ನಿಲ್ಲುವ, ಅಕ್ರಮವನ್ನು ವಿರೋಧಿಸುವ ಗುಣವನ್ನು ಹೊಂದಿರ್ತಾರೆ. ಇವು ಯಾರಲ್ಲೇ ಆಗಲಿ ಹುಟ್ಟಿನಿಂದಲೇ ಬಂದಿರಬೇಕು. ವಿಜಯಲಕ್ಷ್ಮಿ ಅವರ ವ್ಯಕ್ತಿತ್ವವೇ ಆ ಥರ ಆಗಿತ್ತು. ಬಾಲ್ಯದಲ್ಲಿ ಅವರು ನೇರ ನುಡಿಯವರಾಗಿದ್ದರು. ಚಿಕ್ಕಂದಿನಿಂದಲೇ ಆ ಜೋರು, ಗೂಗಾರಿಕೆಯ ಸ್ವಭಾವ ಹಾಗೂ ಆಕ್ರಮಣಕಾರಿ ಗುಣ ಅವರಲ್ಲಿ ನೆಲೆಯಾಗಿತ್ತು. ಹಿರಿಯ ಜೀವದ ನೆರಳಲ್ಲಿ ಬೆಳೆದರೂ ಕೂಡ ಅವರು ಸ್ವಾಭಿಮಾನಿಯಾಗಿ ಬದುಕೋದನ್ನು ಕಲಿತಾರೆ. ಹೊಲ ಗದ್ದೆಗಳಲ್ಲಿ ಕೆಲಸವನ್ನು ಮಾಡೋದು, ಬಿಸಿಲಿನಲ್ಲಿ ಶ್ರಮವನ್ನು ವಹಿಸುವುದು, ಮಂಗಳೂರಿನ ಆ ರಣಭೀಕರ ಮಳೆ ಅವಾಂತರದಲ್ಲಿ ಬದುಕನ್ನು ಸವೆಸುವುದು, ಮರ ಹತ್ತಿ ಕಾಯಿ ಕೀಳೋದು, ಈ ರೀತಿಯ ಬಾಲ್ಯದ ಬದುಕು ವಿಜಯಲಕ್ಷ್ಮಿ ಅವರದ್ದಾಗಿತ್ತು. ಬಾಲ್ಯದ ಬದುಕಲ್ಲಿ ಅನೇಕ ಸವಾಲುಗಳು, ಸಾಹಸಗಳು ನಿತ್ಯ ಹಾಸುಹೊಕ್ಕಾಗಿದ್ವು. ಚಿಕ್ಕಂದಿನಿಂದಲೇ ತನ್ನದೇ ಆದ ಒಂದು ಟೀಮನ್ನು ರಚಿಸಿದ ವಿಜಯಲಕ್ಷ್ಮಿ ಅವರ ಆ ಟೀಮಿಗೆ ತಾವೇ ಲೀಡರ್ ಕೂಡ ಆಗಿದ್ರು. ಈ ವಿಜಯಲಕ್ಷ್ಮಿ ಅವರು ಹೆಚ್ಚಾಗಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬೆರೀತಾ ಇರಲಿಲ್ಲ, ಗಂಡು ಹುಡುಗರ ಜೊತೆ ಬೆರೀತಾ ಇದ್ರು. ಅವರಿಗೆ ಹುಡುಗಿಯರ ರೀತಿ ಕೋಮಲತೆ ಹಾಗೂ ಮನೆಗೀಳಿನ ಸ್ವಭಾವ ಸ್ವಲ್ಪವನ್ನು ಹಿಡಿಸ್ತಾ ಇರಲಿಲ್ಲ. ತುಸು ಸಂಕೋಚ ಸ್ವಭಾವದವರಾಗಿದ್ದ ವಿಜಯಲಕ್ಷ್ಮಿ ಅವರು ತಮ್ಮ ಶಿಕ್ಷಕರ ಪ್ರಚೋದನೆಯಿಂದಾಗಿ ಸ್ಟೇಜನ್ನು ಹತ್ತಿ ಭಾಷಣ ಹಾಗೂ ವಾರ್ತೆಗಳಲ್ಲಿ ಭಾಗಿಯಾಗೋದನ್ನು ಕಲಿತಾರೆ. ನಂತರ ಅವುಗಳಲ್ಲಿ ಸ್ಟೇಟ್ ಹಾಗೂ ನ್ಯಾಷನಲ್ ಲೆವೆಲ್ ಕಾಂಪಿಟೇಟರ್ ಆಗಿಯೂ ಕೂಡ ಗುರುತಿಸ್ಕೊಳ್ತಾರೆ. ಇವರಿಗೆ ಚಾಲೆಂಜನ್ನು ಸ್ವೀಕಾರ ಮಾಡೋದು ಅಂದರೆ ಮೊದಲಿಂದಲೇ ಆಸಕ್ತಿ. ಯಾವುದೇ ವಿಷಯವಾಗಲಿ ಬೇರೆಯವರಿಗೆ ಸಾಧ್ಯವಾದರೆ ಅದು ನನಗೂ ಕೂಡ ಸಾಧ್ಯವಾಗುತ್ತೆ ಅಂತ ಅಂದ್ಕೊಂಡವರು. ಮುಂದೆ PUCಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಆರಿಸಿಕೊಂಡಂತಹ ವಿಜಯಲಕ್ಷ್ಮಿ ಅವರು PUCಯಲ್ಲಿ ತಾವು ಜರ್ನಲಿಸಂ ಸೇರಬೇಕೆಂಬ ಯಾವ ಆಸೆ ಕೂಡ ಇವರಿಗೆ ಇರಲಿಲ್ಲ. ಆದರೆ 4 ಗೋಡೆಗಳ ಮಧ್ಯೆ ಕೂರದೆ ಜನಕ್ಕಾಗಿ, ಸಮಾಜಕ್ಕಾಗಿ ಏನಾದರೂ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಆತರ ಅವರಿಗಿತ್ತು. ಆ ಭಾಗದಲ್ಲಿ ಯುವತಿಯರಿಗೆ ಅಷ್ಟೆಲ್ಲ ಸ್ವಾತಂತ್ರ್ಯ ಇರಲಿಲ್ಲ. ಯುವತಿಯರಿಗೆ, ಅದರಲ್ಲೂ ಬಡ ಕುಟುಂಬದವರಿಗೆ ಬಹು ಬೇಗನೆ ಮದುವೆಯನ್ನು ಮಾಡಿ ಸಂಸಾರದ ಬವಣೆಗೆ ನೂಕುವ ಪದ್ಧತಿ ರೂಢಿಯಲ್ಲಿತ್ತು. ಹೀಗಿದ್ದಾಗ ವಿಜಯಲಕ್ಷ್ಮಿ ಅವರ ಈ ನೀಚ ಪರಂಪರೆಯ ವಿರುದ್ಧ ಸೆಟೆದು ನಿಲ್ತಾರೆ. ಆದರೂ ಕೂಡ ಈ ಪರಂಪರೆಗೆ ಬಲಿಯಾಗಬಾರದೆಂಬ ಅವರು ತಮ್ಮ ಹಾದಿಯಲ್ಲಿ ಸದೃಢವಾಗಿ ಹೆಜ್ಜೆಯನ್ನು ಇಡೋದಕ್ಕೆ ಶುರು ಮಾಡ್ತಾರೆ. ಬಳಿಕ ಅವರು BCom ಪದವಿಗೆ ಸೇರ್ಕೊಳ್ತಾರೆ. ಮನೆಯಲ್ಲಿ ಮದುವೆಯ ಒತ್ತಡ ಹಾಗೂ ಬಡತನದ ಸಂಘರ್ಷಗಳ ನಡುವೆ BCom ಪದವಿಯನ್ನು ಮುಂದುವರಿಸಿದಂತಹ ಅವರಿಗೆ ಯಾಕೋ ಏನೋ ಒಂದು ಸಮಯದಲ್ಲಿ ಆಧ್ಯಾತ್ಮದ ಬದುಕಿನ ಕಡೆ ಮನಸ್ಸು ಜಾರುತ್ತೆ. ಈ ಬದುಕಲ್ಲಿ ಏನೂ ಇಲ್ಲ, ಎಲ್ಲ ನಶ್ವರ ಎಂಬಂಥ ಯೋಚನೆಯಲ್ಲಿ ಅವರು ಸುಳಿದಾಡಿದಾಗ ಆಧ್ಯಾತ್ಮದ ಕಡೆ ಒಲವನ್ನು ಬೆಳೆಸಿಕೊಂಡು ಕಡೆಗೆ ತಾವು ಸನ್ಯಾಸಿಯಾಗಲು ಕೂಡ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಒಂದು ಸಂದರ್ಭದಲ್ಲಿ. ಆರಂಭದಲ್ಲಿ ಇವರಿಗಿದ್ದ ಧೈರ್ಯ ಹಾಗೂ ಸವಾಲುಗಳನ್ನು ಸ್ವೀಕಾರ ಮಾಡುವಂತಹ ಗುಣವನ್ನು ಗಮನಿಸಿದ ಅವರ ಶಿಕ್ಷಕರು ವಿಜಯಲಕ್ಷ್ಮಿ ಅವರ ಬೆನ್ನು ತಟ್ಟಿ ನೀನು ಲಾಯರ್ ಆಗೋದಕ್ಕೆ ಯೋಗ್ಯ ಅಂತ ಹೊಗಳಿರ್ತಾರೆ. ಶಿಕ್ಷಕರ ಈ ಶಬ್ಬಾಷ್ಗಿರಿಗಳೇ ವಿಜಯಲಕ್ಷ್ಮಿ ಅವರನ್ನು ಮುಂದೆ ಓದೋದಕ್ಕೆ ಪ್ರಚೋದಿಸ್ತವೆ. ಅವರು ಆ ಸಮಯದಲ್ಲಿ NCC ಮೂಲಕ ಆರ್ಮಿಗೆ ಸೇರಲು ಕೂಡ ಬಯಸಿರ್ತಾರೆ. BCom ಮುಗಿಯುವ ಹೊತ್ತಿಗೆ ಮನೆಯವರ ದಾಕ್ಷಿಣ್ಯಗಳಿಗೆ ಏನೇ ಆದರೂ ತನ್ನ ಕೊರಳನ್ನು ಒಡ್ಡಬಾರ್ದು ಅಂತ ಅವರು ತೀರ್ಮಾನ ಮಾಡಿರ್ತಾರೆ. ನಂತರ MCJ ಸ್ನಾತಕೋತ್ತರ ಪದವಿಗೆ ಸೇರ್ತಾರೆ. ಮಂಗಳೂರಿನ ಮಂಗಳೋತ್ರಿ ಕಾಲೇಜಿನಲ್ಲಿ ಮಾಸ್ ಕಮ್ಯುನಿಕೇಷನ್ ಹಾಗೂ ಜರ್ನಲಿಸಂ ಕೋರ್ಸ್ಗೆ ಸೇರಿದಂತಹ ಅವರಿಗೆ ಅಲ್ಲಿನ ವಿದ್ಯಾರ್ಥಿಗಳ ಹೈಫೈ ಬದುಕು ಹಾಗೂ ಅವರ ಇಂಗ್ಲಿಷ್ ಭಾಷೆ ಇವೆಲ್ಲವೂ ಕೂಡ ಆರಂಭದಲ್ಲಿ ಸ್ವಲ್ಪ ಸವಾಲು ಅನಿಸಿರ್ತವೆ. ಅವುಗಳನ್ನು ಅಪ್ಪಿ ಸ್ವೀಕರಿಸಿದ ಛಲವಾದಿ ಇವರಾಗ್ತಾರೆ. ಸ್ನಾತಕೋತ್ತರ ಪದವಿಯನ್ನು ಕಾಲೇಜಿಗೆ 2nd ರ್ಯಾಂಕ್ ಬರುವುದರ ಮೂಲಕ ಇವರು ಮುಗಿಸ್ತಾರೆ. ಅವರ ಕರಿಯರ್ ಮೊದಲು ಶುರುವಾಗಿದ್ದು ಜನವಾಹಿನಿ ಎಂಬ ಪತ್ರಿಕೆಯಿಂದ. ಅಲ್ಲಿಂದ ಅವರು ಎಡಿಟರ್ ಆಗಿ ಸೇರ್ಕೊಳ್ತಾರೆ. ನಂತರ ಆಕಾಶವಾಣಿಯಲ್ಲಿ ರೇಡಿಯೋ ಕಾಸ್ಟಿಂಗ್ ವಿಭಾಗದಲ್ಲಿ ಪ್ರೊಡ್ಯೂಸರ್ ಆಗಿ ಮುಂದುವರಿತಾರೆ. ಆಕಾಶವಾಣಿಯಲ್ಲಿ ಅವರು 1 ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾರೆ. ನಂತರದಲ್ಲಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಉಸ್ತುವಾರಿ ಕೆಲಸಕ್ಕೆ ಸೇರ್ಕೊಳ್ತಾರೆ.
ಇವೆಲ್ಲವೂ ಕೂಡ ಅವರನ್ನ ಮುಖ್ಯ ವಾಹಿನಿಗಳ ಕಡೆ ಕರೆದುಕೊಂಡು ಬರ್ತವೆ. ಮನೆಯವರ ವಿರೋಧದ ನಡುವೆ ಅವರು ಜರ್ನಲಿಸಮ್ ಅನ್ನ ಆರಿಸಿಕೊಂಡಿರ್ತಾರೆ. TV9ನಲ್ಲಿ ಮುಂದಿನ 4 ವರ್ಷಗಳ ಕಾಲ ಅವರು ಸೀನಿಯರ್ ರಿಪೋರ್ಟರ್ ಹಾಗೂ ನಿರೂಪಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಆದರೆ ಎಲ್ಲರ ಹಾಗೆ ಮೈಕನ್ನು ಹಿಡಿದು ರಾಜಕಾರಣಿಗಳು ಅಥವಾ ಇತರ ನಾಯಕರು ಹೇಳೋದನ್ನ ಸುಮ್ಮನೆ ಕೇಳಿಸಿಕೊಂಡು ಅದನ್ನ ಯಾವುದೇ ವಿಮರ್ಶೆ ಇಲ್ಲದೆ ಟೆಲಿಕಾಸ್ಟ್ ಮಾಡುವಂಥದ್ದು ಇವರಿಗೆ ಸ್ವಲ್ಪವೂ ಕೂಡ ಇಷ್ಟ ಆಗಿರಲಿಲ್ಲ. ಜರ್ನಲಿಸಮ್ ಇರೋದು ಅನ್ಯಾಯವನ್ನು ಬಯಲಿಗೆ ಎಳೆಯೋದಕ್ಕೆ. ಹೀಗಾಗಿ ಇವರು ಅನೇಕ ಸ್ಕ್ಯಾಮ್ಗಳನ್ನು ಹಾಗೂ ಭ್ರಷ್ಟತೆಗಳನ್ನು ಬಯಲಿಗೆ ಎಳೆಯೋದಕ್ಕೆ ನಿರ್ಧಾರ ಮಾಡ್ತಾರೆ. ಆಗ ಇನ್ನು ಕನ್ನಡದ ವಾಹಿನಿಗಳಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಷ್ಟು ಪರಿಚಯವಾಗಿರಲಿಲ್ಲ. ಈ ಕ್ಷೇತ್ರದಲ್ಲಿ ತಾನು ಗುರುತಿಸಿಕೊಳ್ಬೇಕು ಎಂಬ ಆಶಯ ಇವರಿಗಿತ್ತು. TV9ನಲ್ಲಿ ಇವರನ್ನು ಸಾಮಾಜಿಕ ಕಾರ್ಯಕ್ರಮಗಳ ರೂವಾರಿಯಾಗಿ ಆರಿಸಿರ್ತಾರೆ. ಆದರೆ ಇವರಲ್ಲಿದ್ದ ತನಿಖಾ ಗುಣವನ್ನು ಗುರುತಿಸಿದ TV9 ಮುಖ್ಯಸ್ಥರು ಕ್ರಮೇಣ ಇವರಿಗೆ ಕೆಲ ಸ್ಟಿಂಗ್ ಆಪರೇಷನ್ಗಳನ್ನು ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ. ಮೊದಲಿಗೆ ಇವರಿಂದ ಬಯಲಾದ ಸ್ಕ್ಯಾಮ್ ಯಾವುದಂದ್ರೆ ಚಂಪಕಧಾಮ ಆಶ್ರಮದ ಸ್ವಾಮೀಜಿಯ 300 ಕೋಟಿಯ ಸ್ಕ್ಯಾಮ್. ಆ ಕಾಲಕ್ಕೆ ಇದೊಂದು ದೊಡ್ಡ ಕವರ್ ಸುದ್ದಿ ಆಗಿರುತ್ತೆ. ಇವರನ್ನ ತನಿಖಾ ಕಾರ್ಯಕ್ರಮದ ನಿರೂಪಕಿಯನ್ನಾಗಿ ಮಾಡಿರ್ತಾರೆ. ಇವರು ಕಲಬೆರಕೆ ಆಹಾರ, ಬಂಧಿತ ಬಾಲ ಕಾರ್ಮಿಕರು, ಇತರೆ ಅನೇಕ ಹಗರಣಗಳಂತಹ ಸಾಮಾಜಿಕ ಸಮಸ್ಯೆಗಳನ್ನು ಬಹಿರಂಗಪಡಿಸ್ತಿರ್ತಾರೆ. ಅದಲ್ಲದೆ ಅವರು ತಮ್ಮ ಕವರ್ ಸ್ಟೋರಿ ಕಾರ್ಯಕ್ರಮಗಳಲ್ಲಿ ಲಾಟರಿ ಹಗರಣಗಳು, ಬೆಟ್ಟಿಂಗ್ ಹಗರಣಗಳು, ಪ್ಲೇ ಹೋಮ್ ಹಗರಣಗಳು, ನೀರಿನ ಹಗರಣಗಳು, ಅಂಗನವಾಡಿ ಹಗರಣಗಳು, ಈ ರೀತಿ ನಾನಾ ಹಗರಣಗಳನ್ನು ಬಹಿರಂಗಪಡಿಸಿದ್ದಾರೆ. ಇವರು ದೂರದರ್ಶನದ ಹೊರತಾಗಿ ಮುದ್ರಣ ಮಾಧ್ಯಮದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಮ್ಯಾಗಝಿನ್ ಸಂಪಾದಕಿಯಾಗಿ, ಜರ್ನಲ್ ಡೆಸ್ಕ್ ಇನ್ಚಾರ್ಜ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಹೇಳುವಂತೆ ಈವರೆಗೂ ಇವರ ಮೇಲೆ ಲೆಕ್ಕವಿಲ್ಲದಷ್ಟು ಸಂಖ್ಯೆಯ ಡಿಫಾರ್ಮೇಷನ್ ಕೇಸ್ಗಳಿವೆ. ಎಷ್ಟೋ ಸಲ ತನಿಖಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಇವರ ಹಾಗೂ ಇವರ ತಂಡದ ಮೇಲೆ ಹಲ್ಲೆಗಳು ಕೂಡ ಆಗಿದ್ದಾವೆ. ವಿಜಯಲಕ್ಷ್ಮಿ ಅವರು 16 ವರ್ಷಗಳಲ್ಲಿ ಲೆಕ್ಕವಿಲ್ಲದಷ್ಟು ಸಾಮಾಜಿಕ ಹಾಗೂ ರಾಜಕೀಯ ಸ್ಕ್ಯಾಮ್ಗಳನ್ನು ನಿರ್ಭೀತಿಯಿಂದ ಬಯಲಿಗೆ ತಂದಿದ್ದಾರೆ. ಅದೆಷ್ಟೋ ರಾಜಕಾರಣಿಗಳ, ಗಣ್ಯ ಅಧಿಕಾರಿಗಳ ಅಕ್ರಮಗಳನ್ನು ಪತ್ತೆ ಹಚ್ಚಿದ್ದಾರೆ. ಪೊಲೀಸರ ಲೂಟಿ, ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳ ಹಗಲು ದರೋಡೆ ಮುಂತಾದ ಚಟುವಟಿಕೆಗಳನ್ನು ಭೇದಿಸಿದ್ದಾರೆ. ಇದೀಗ ವಿಜಯ ಟೈಮ್ಸ್ ಎಂಬ ಅವರದೇ ವಾಹಿನಿ ತೆರೆದು ಭ್ರಷ್ಟರ ಬೇಟೆ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಅವರ ವಾಹಿನಿ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ಅವರ ಮೂಲಕ ವರದಿಯಾದ ಅನೇಕ ಸ್ಕ್ಯಾಮ್ಗಳನ್ನು ನೀವು ನೋಡ್ಬೋದು. ಅನೇಕ ಸುದ್ದಿವಾಹಿನಿಗಳು ಸತ್ಯ ಸುದ್ದಿಗಳನ್ನು ಪ್ರಸಾರ ಮಾಡುವುದನ್ನು ಬಿಟ್ಟು ಅನೇಕ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಿದ್ದಾರೆ ಅನ್ನೋದು ಇವರ ಅಭಿಪ್ರಾಯ. ಇವರು ಬೇರೆ ವಾಹಿನಿಗಳಿಂದ ಹೊರಬರುವುದಕ್ಕೆ ಕೂಡ ಇದೇ ಕಾರಣ ಅಂತ ಇವರು ಹೇಳ್ತಾರೆ. ಆಧುನಿಕ ಜರ್ನಲಿಸಂನಲ್ಲಿ ಖಡಕ್ ಸಂಚಲನವನ್ನು ಸೃಷ್ಟಿಸಿದ ವಿಜಯಲಕ್ಷ್ಮಿ ಶಿಬರೂರ್ ಅವರ ಮುಂದಿನ ಪೀಳಿಗೆಯ ಜರ್ನಲಿಸ್ಟ್ಗಳಿಗೆ ಒಂದು ಉತ್ತಮ ಮಾದರಿಯಾಗಿ ನಿಂತಿದ್ದಾರೆ.